ಕ್ಷಣಗಳಲ್ಲಿ ಅವರು ಮನೆ ಕಡೆ ತೆರಳುತ್ತಾರೆ, ಮನೆಗೆ ತಲುಪ್ತಾರೆ. ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇದೆ. ಆಸ್ಪತ್ರೆಯಿಂದ ನೇರವಾಗಿ ನಿವಾಸದತ್ತ ಅವರು ಹೊರಡ್ತಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಕಂಡೀಷನ್ ಇಲ್ಲ, ಮನೆಗೆ ಹೋಗಬಹುದು. ಆದರೆ ಯಾವ ಮನೆಗೆ ಹೋಗ್ತಾರೆ? RR ನಗರದಲ್ಲಿ ಅವ್ರು ಸಪ್ರೇಟ್ ಇರೋದು, ಅವ್ರ ಪತ್ನಿ ಮಗು ಇರೋದು ಕತ್ರಿಗುಪ್ಪೆನಲ್ಲಿ. ಈಗ ಕತ್ರಿಗುಪ್ಪೆ ಮನೆಗೆ ಹೋಗ್ತಾರಾ ಅಥವಾ RR ನಗರದ ಮನೆಗೆ ಹೋಗ್ತಾರಾ? ತಾವು ಒಬ್ಬಂಟಿಯಾಗಿ ಇಷ್ಟು ದಿನ ಕಳೆದ್ರಲ್ಲ, ಆ RR ನಗರ ನಿವಾಸದಲ್ಲಿ ಇರ್ತಾರಾ ಅಥವಾ ಪತ್ನಿ ನಿವಾಸದಲ್ಲಿ ಇರ್ತಾರಾ? ವಿಜಯಲಕ್ಷ್ಮಿ ಭಾಳ ಸ್ಟ್ರಾಂಗ್ ಆಗಿ ಹೇಳಿರಬೇಕು, ಇಲ್ಲ ನೀವು ನಮ್ಮ ಮನೇಲೇ ಇರಬೇಕು, ಅದು ನಮ್ಮ ಮನೆ ಅಂದರೆ ನಿಮ್ಮ ಮನೇಲಿ ಇರಬೇಕು ಅಂತ ಹೇಳಿರ್ಬೋದು. ಯಾಕಂದರೆ RR ನಗರ ನಿವಾಸದಲ್ಲಿ ಅವರನ್ನು ಬಿಟ್ಟು ಕಳಿಸಿದ ಮೇಲೆ ಸ್ವಲ್ಪ ಕೆಲವರು ಅದೇ ಕಾರಣ ಆಯ್ತೇನೋ ಇವತ್ತಿನ ಈ ಘಟನೆಗೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗೋ ಸಾಧ್ಯತೆಗಳಿದೆ ಅಂತ ಹೇಳಲಾಗಿದೆ. ಏನಾಗ್ತಾ ಇದೆ ವಿಜಯಲಕ್ಷ್ಮಿ ನಿವಾಸದ ಸುತ್ತಮುತ್ತ? ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ವಿಜಯಲಕ್ಷ್ಮಿ ನಿವಾಸದ ಹೊರಗಡೆ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರಾ? ಅಲ್ಲೇ ಬರ್ತಾರಂತ ದರ್ಶನ್? ಏನಿದೆ ಅಲ್ಲಿನ ವಾತಾವರಣ ಮಂಜುನಾಥ್? ಪ್ರಣತ್, ಏನೀಗಾಗಲೇ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ಗೆ ಬರ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಇಲ್ಲಿ ಅಂದ್ರೆ ಹೊಸಕೆರಳ್ಳಿಯ ಪ್ರೆಸ್ಟೇಜ್ ಸೌತ್ ರೆಡ್ ಅಪಾರ್ಟ್ಮೆಂಟ್ ಏನಿದೆ, ಈ ಅಪಾರ್ಟ್ಮೆಂಟ್ ಅಲ್ಲಿ ಈಗಾಗಲೇ ಏನು ನಟ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿ ನೇರವಾಗಿ ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಖಚಿತ ಆಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಇದ್ದಂತಹ ಸೆಕ್ಯೂರಿಟಿ ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿರುವಂಥದ್ದು. ಸೊ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಕೂಡ ಈ ಕೇವಲ 1-2 ಸೆಕ್ಯೂರಿಟಿ ಇದ್ರು. ಆದ್ರೆ ಯಾವಾಗ ದರ್ಶನ್ ಅವರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಈ ಅಪಾರ್ಟ್ಮೆಂಟ್ಗೆ ಇಲ್ಲೇ ಬರ್ತಾರೆ ಅನ್ನೋ ಮಾಹಿತಿ ಖಚಿತ ಆದ್ಮೇಲೆ ಇಲ್ಲಿಗೆ ಒಂದಿಷ್ಟು ಪೊಲೀಸ್ ಭದ್ರತೆಯನ್ನು ಹಾಕಿರುವಂತದ್ದು, ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ಹೆಚ್ಚಿಗೆ ಮಾಡಿರುವಂತದ್ದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಏನು ಮಧ್ಯಂತರ ಜಾಮೀನಿನಲ್ಲಿ ಆಸ್ಪತ್ರೆಗೆ ಬರುವಂತಹ ಸಮಯದಲ್ಲಿ ನೇರವಾಗಿ ವಿಜಯಲಕ್ಷ್ಮಿ ಇದ್ದಂತಹ ಇದೇ ಹೊಸಕೆರಳ್ಳಿ ಇರುವಂತಹ ಇದೇ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಸೊ ಹೀಗಾಗಿ ಕೂಡ ಇವತ್ತು ಕೂಡ ಈಗ ಏನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಇರುವಂತಹ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ಗೆ ಇಲ್ಲಿಗೆ ಬರ್ತಾರೆ ಅಂತ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ಅಭಿಮಾನಿಗಳು ಕೂಡ ಇಲ್ಲಿಗೆ ಜಮಾಯಿಸಬಹುದು, ಯಾವ ಬೇಕಾದ್ರೂ ಅಭಿಮಾನಿಗಳಾಗಿರ್ಬೋದು, ಮತ್ತೆ ಬೇರೆ ಯಾರಾದ್ರೂ ಬೇಕಾದ್ರೂ ಇಲ್ಲಿಗೆ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆ ಒಂದ್ ಕಡೆ ಚುರುಕುಗೊಳ್ತಿರುವಂತದ್ದು, ಜೊತೆಗೆ ಈಗಾಗಲೇ ಸೆಕ್ಯೂರಿಟಿ ಭದ್ರತೆ ಕೂಡ ಹೆಚ್ಚಾಗಿ ಮಾಡ್ತಿರುವಂತದ್ದು. ಸೊ ಅಂದ್ರೆ ಇವತ್ತು ಈಗಾಗಲೇ ಒಂದು ಡಿಸ್ಚಾರ್ಜ್ ಆಗಿ ಬರ್ತಿರುವಂತಹ ನಟ ದರ್ಶನ್ಗೆ ಇಲ್ಲೇ ಬರ್ತಾರೆ ಅಂತ ಮಾಹಿತಿ ಗೊತ್ತಾಗ್ತಿದ್ದಂತೆ ಇಲ್ಲಿ ಒಂದಿಷ್ಟು ಭದ್ರತೆಯನ್ನ ಹೆಚ್ಚು ಮಾಡಿರುವಂತದ್ದು. ಪ್ರಣತ್, ರೈಟ್, ಓಕೆ ಮಂಜುನಾಥ್, ಮುಂದಿನ ಹಂತದಲ್ಲಿ ನಿಮ್ಮನ್ನ ಮಾತಾಡಿಸ್ತೀನಿ, ಅಲ್ಲೇ ಇರಿ. ಥ್ಯಾಂಕ್ ಯು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸೊ ನೀವು ಸಿದ್ಧತೆಗಳನ್ನು ಗಮನಿಸಿದ್ರೆ, ವಿಜಯಲಕ್ಷ್ಮಿ ನಿವಾಸದ ಹೊರಭಾಗದಲ್ಲಿ ಜಮಾವಣೆ ಆಗಿರೋ ಪೊಲೀಸರನ್ನು ಗಮನಿಸಿದ್ರೆ ಪತ್ನಿ ಮನೆ ಕಡೆಗೆ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ RR ನಗರ ಮನೆಗೆ ಹೋಗೋದಕ್ಕೆ ಒಂದಿಷ್ಟು ವಿರೋಧ, ಮತ್ತು ಏಕಾಏಕಿ ಈಗ RR ನಗರ ಮನೆ ನಿವಾಸಕ್ಕೆ ಯಾಕೆ ಹೋಗಬೇಕು? ಈಗ ಸ್ವಲ್ಪ ಹೊರಗಡೆ ಬಂದಿದ್ದಷ್ಟೇ ಅಲ್ವಾ, ಕುಟುಂಬದ ಜೊತೆ ಇರಲಿ, ಮಕ್ಕಳ ಜೊತೆ ಇರಲಿ, ಹೆಂಡತಿ ಮತ್ತು ಮಕ್ಕಳ ಜೊತೆಗೆ ಸ್ವಲ್ಪ ಸಮಯ ಕಳೀಲಿ ಅನ್ನೋ ಕಾರಣಕ್ಕೆ ನಟ ದರ್ಶನ್ RR ನಗರ ನಿವಾಸಕ್ಕೆ ಹೋಗ್ತಾ ಇಲ್ಲ, ಪತ್ನಿ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಪ್ರೆಸ್ಟೀಜ್ ಸೌತ್ ಅಲ್ಲೇ ಇರೋದು, ಕತ್ರಿಗುಪ್ಪೆಯಲ್ಲಿರುವ ಪ್ರೆಸ್ಟೀಜ್ ಸೌತ್ನಲ್ಲಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಪ್ರೇಟಾಗಿ ವಾಸ ಮಾಡ್ತಾ ಇದ್ರು. ಹಾಗಾಗಿ ದರ್ಶನ್ ಅಲ್ಲಿಗೆ ಹೋಗಿ ಬಂದು ಮಾಡ್ತಾ ಇದ್ರು. ಈಗ ಜೈಲಿಂದ ನೇರವಾಗಿ BGS ಆಸ್ಪತ್ರೆಗೆ ಬಂದವರು BGS ಆಸ್ಪತ್ರೆಯಿಂದ ಅಪಾರ್ಟ್ಮೆಂಟ್ ಪತ್ನಿ ಮನೆಗೆ ತೆರಳುತ್ತಾ ಇದ್ದಾರೆ. ಸೊ ಬೆನ್ನೋವಿನ ಟ್ರೀಟ್ಮೆಂಟು ಪಡ್ಕೊಂಡ್ರು. ಪಾಪ ಒಂದಿಷ್ಟು ದಿನಗಳಲ್ಲಿ 48 ದಿನ ಆಯಿತು. ಆದರೆ 48 ದಿನಗಳಲ್ಲಿ ಅವರಿಗೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಾಗಲೇ ಇಲ್ಲ ಕೊನೆಗೂ. ಸೊ ಸರ್ಜರಿ ಮಾಡಿಸಿಕೊಳ್ಳದೆ ಈಗ ಮನೆ ಕಡೆಗೆ ಪ್ರಯಾಣವನ್ನು ನಟ ದರ್ಶನ್ ಬೆಳೆಸಿದ್ದಾರೆ. ಮನೆಯಿಂದ ಅಂದರೆ ನೇರವಾಗಿ ಆಸ್ಪತ್ರೆಯಿಂದ ಮನೆ ಕಡೆಗೆ ಪತ್ನಿ ನಿವಾಸಕ್ಕೆ, ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ದರ್ಶನ್ ಹೊರಟಿದ್ದಾರೆ. ಹೊಸಕೆರಳ್ಳಿಯಲ್ಲಿರುವ ಪ್ರೆಸ್ಟೀಜ್ ಸೌತ್ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲ ಸಿದ್ಧತೆಗಳು ನೀವು ನೋಡ್ತಾ ಇದ್ದೀರಿ. ನೋಡಿ ಎಷ್ಟು ಜನ ಸೆಕ್ಯೂರಿಟಿ ಇದ್ದಾರೆ, ಒಂದಿಷ್ಟು ಜನ ಬಾಗಿಲಲ್ಲಿ ನಿಂತ್ಕೊಂಡು ಕಾಯ್ತಿದ್ದಾರೆ, ಹೊರಗಡೆ ಪೊಲೀಸರಿದ್ದಾರೆ. ಪೊಲೀಸರನ್ನು ಕೂಡ ನಾವು ನೋಡಿದ್ರೆ ಒಟ್ಟಾರೆಯಾಗಿ ನಟ ದರ್ಶನ್ ಅವರನ್ನು ಅಲ್ಲಿ ಸ್ವೀಕಾರ ಅಂದರೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಆಗಮಿಸ್ತು. ಈಗ ನೋಡಿ ಮತ್ತೆ ವಿಜಯಲಕ್ಷ್ಮಿ ಕೂಡ ಅಲ್ಲೇ ಜೊತೆಗಿದ್ದರು. ವಿಜಯಲಕ್ಷ್ಮಿ ಅವರು ಕೂಡ ಅದೇ ಕಾರಲ್ಲಿದ್ದಾರೆ. ಸೊ ವಿಜಯಲಕ್ಷ್ಮಿ, ನಟ ದರ್ಶನ್ ಮತ್ತು ವಿನೀಶ್ ಕುಟುಂಬ ಸಮೇತರಾಗಿ ಇಲ್ಲೇ ಇದ್ದಾರೆ. ದರ್ಶನ್ ಹೊರಗಡೆ ಬರ್ತಾ ಇರುವಂಥ ಬೇರೆ ಬೇರೆ ಆ್ಯಂಗಲ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಪವರ್ ಟಿವಿಯಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ. ಮತ್ತು ಎಲ್ಲರೂ ಒಂದೇ ಕಡೆ ಸ್ಟೇಷನರಿ ಕ್ಯಾಮ್ರಾ, ನಾವು ನಿಮಗೋಸ್ಕರ 2-3 ಕಡೆ ಬೇರೆ ಬೇರೆ ಕ್ಯಾಮ್ರಾಗಳನ್ನಿಟ್ಟು ಬೇರೆ ಬೇರೆ ಆ್ಯಂಗಲ್ನಲ್ಲಿ ನಿಮಗೆ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಒಂದು ವಿಜಯಲಕ್ಷ್ಮಿ ಅವ್ರ ಜೊತೆಗಿದ್ದಾರೆ. ಪುತ್ರ ಅವ್ರಿಗೆ ಹೆಗಲು ಕೊಟ್ಟು ಅಪ್ಪನನ್ನು ಕರ್ಕೊಂಡ್ಬಂದು ರೇಂಜ್ ರೋವರ್ ಕಾರಲ್ಲಿ ಕೂರಿಸಿದ್ರು. ಈಗ ಪತ್ನಿ ಮನೆ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಟ ದರ್ಶನ್ ಅವರ ವನವಾಸ ಅಂತ್ಯ ಆಗಿದೆ. ಒಂದಿಷ್ಟು ದಿನಗಳ ಕಾಲ ಜೈಲಲ್ಲಿ ಭಾಳ ಪರಿತಪ್ಪಿಸಿದ್ರು. ನೋಡೋದಕ್ಕೆ ಭಾಳ ಕಷ್ಟ ಆಗಿತ್ತು ಕೆಲವ್ರಿಗೆ. ಇನ್ನು ಅವ್ರು ಪರಿತಪ್ಪಿಸ್ತಿದ್ದಾರೆ, ಅಯ್ಯೋ ಕಷ್ಟ ಆಗ್ತಿದೆ ಅಂತ ಇದ್ದಾಗಲೇ ಅವ್ರ ಪರಪ್ಪನಗ್ರಹಾರದ ಒಂದು ಫೋಟೋ ವೈರಲ್ ಆಗೋಯ್ತು. ಪಾಪ ಅಲ್ಲಿ
ಏನೋ ಟೀ ಕಪ್ಪೋ ಕಾಫಿ ಕಪ್ಪೋ ಹಿಡ್ಕೊಂಡು ಕೈಯಲ್ಲಿ ಒಂದು ಸಿಗರೆಟ್ ಇಟ್ಕೊಂಡು ಕೂತ್ಕೊಂಡಿದ್ದ ದರ್ಶನ್ ಅಲ್ಲೇನೋ ಒಂದು ತಕ್ಕ ಮಟ್ಟಿನ ವ್ಯವಸ್ಥೆ ಆಗ್ತಾ ಇತ್ತು. ಆದರೆ ಅಲ್ಲಿಂದ ಆ ಫೋಟೋ ವೈರಲ್ ಆಗಿದ್ದು ಬಳ್ಳಾರಿ ಕಡೆಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು, ಆಯಿತು, ಶಿಫ್ಟ್ ಮಾಡಲಾಯಿತು. ಬಳ್ಳಾರಿಗೆ ಹೋದರು. ಬಳ್ಳಾರಿನಲ್ಲಿ ಇಲ್ಲಿದ್ದಂಥ ಐಷಾರಾಮಿ ಫೆಸಿಲಿಟಿಗಳು ಯಾವುದೂ ಸಿಕ್ಕಿಲ್ಲ ಪಾಪ. ಒಂದೇನೋ ಇದ್ದಂಥ 16 ಸೆಲ್ಗಳಲ್ಲಿ ಒಂದೇ ಸೆಲ್ಲು ಓಪನ್ನು, ಅದರಲ್ಲಿ ದರ್ಶನ್, ಅಕ್ಕಪಕ್ಕ ಯಾರೂ ಇಲ್ಲ. ಎದುರುಗಡೆ 3-4 ಹೈ ಸೆಕ್ಯೂರಿಟಿ ಕ್ಯಾಮ್ರಾ, ಇವರು ಎದುರುಗಡೆ ಸೆಲ್ ಕಾಯುವಂಥ ಸಿಬ್ಬಂದಿಗೂ ಕೂಡ ಬಾಡಿ ಕ್ಯಾಮ್ರಾ ಎಲ್ಲ ಕೊಟ್ಟು ಇದ್ದದ್ದನ್ನು ಸ್ಟ್ರಿಕ್ಟ್ ಮಾಡಿಬಿಟ್ರು. ಆಮೇಲೆ ನಟ ದರ್ಶನ್ ಹೊರಗಡೆ ಬರೋದಕ್ಕೆ ಬೆನ್ನೋವನ್ನು ಕಾರಣವನ್ನು ಕೊಡಬೇಕಾಯಿತು. ಅವ್ರಿಗೆ ಬೆನ್ನೋವು ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಅವ್ರು ಆವತ್ತಿನ ದಿನ ಬೇಲ್ ಪಡೆಯೋದಕ್ಕೆ ಕೊಟ್ಟಂಥ ಕಾರಣಗಳಿದೆಯಲ್ಲ, ಅದು ಕೇವಲ ಬೇಲ್ ಪಡೆಯೋದಕ್ಕೆ ಕೊಟ್ಟಿರೋದು. ಅವ್ರಿಗೆ ಬೆನ್ನೋವಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಅರ್ಜೆಂಟ್ ಆಪ್ರೇಷನ್ ಆಗಬೇಕು, ಅರ್ಜೆಂಟ್ ಸರ್ಜರಿ ಆಗಬೇಕು, ಮತ್ತು 2 ಮೆಡಿಕಲ್ ಒಪಿನಿಯನಲ್ಲೂ ಕೂಡ ಸರ್ಜರಿ ಆಗಬೇಕು ಅನ್ನೋದು ತೋರಿಸಿದ್ರು ಕೂಡ ಸರ್ಜರಿಯನ್ನು ಧಿಕ್ಕರಿಸಿ ಸರ್ಜರಿಯನ್ನು ಮಾಡಿಸಿಕೊಳ್ಳದೆ ಮನೆ ಕಡೆಗೆ ನಟ ದರ್ಶನ್ ತನ್ನ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸಕೆರಹಳ್ಳಿಯ ತಮ್ಮ ನಿವಾಸಕ್ಕೆ ನಟ ದರ್ಶನ್ ಇನ್ನೇನು ರೀಚ್ ಆಗ್ತಾರೆ. ಮತ್ತು BJS ಆಸ್ಪತ್ರೆಯಿಂದ ಅವರ ಹೊಸಕೆರಹಳ್ಳಿ ನಿವಾಸಕ್ಕೆ ಭಾಳ ಟೈಮ್ ಬೇಕಾಗಲ್ಲ. ಅದು ರೇಂಜ್ ರೋವರು ಮತ್ತು ಅವ್ರ ಕಾರ್ ಬರೋ ಸಂದರ್ಭದಲ್ಲಿ ಸ್ವಲ್ಪ ಟ್ರಾಫಿಕ್ಕು ಕ್ಲಿಯರೆನ್ಸ್ ಆಗುತ್ತೆ ಆಟೋಮೆಟಿಕ್ಲಿ, ಏನೋ ದೊಡ್ಡ ಗಾಡಿ ಬರ್ತಿದೆ ಅಂಥೇಳಿ. ಹಾಗಾಗಿ ಇನ್ನೇನು 5-10 ನಿಮಿಷದಲ್ಲಿ ಹೋಗ್ಬಿಡ್ತಾರೆ. ಆಸ್ಪತ್ರೆಗೆ ಬಂದು ಪತಿಯನ್ನು ಕರ್ಕೊಂಡು ಹೋಗ್ತಾರೆ ವಿಜಯಲಕ್ಷ್ಮಿ. ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಕುಟುಂಬ ಸಮೇತರಾಗಿ ಅವರ ಆಸ್ಪತ್ರೆಯಿಂದ ಹೊರಟು ಪತ್ನಿ ಜೊತೆಗೆ ಬಂದು ಕಾರಲ್ಲಿ ನಟ ದರ್ಶನ್ ಹೊರಗಡೆ ತೆರಳಿದ್ರು. ಮಗ ಹೆಗಲು ಕೊಟ್ಟಿದ್ದ, ಪತ್ನಿ ಅವ್ರ ಜೊತೆಗೆ ಹಿಂದಿನ ಬಂದರು. ಆ ದೃಶ್ಯಗಳು ನಮ್ಮಲ್ಲಿ ಮಾತ್ರ ಲಭ್ಯ ಇರೋದು. ವಿಜಯಲಕ್ಷ್ಮಿ ಇದ್ದಾರೆ, ವಿಜಯಲಕ್ಷ್ಮಿ ಅವರು ಕೂಡ ಕಾರಲ್ಲಿ ಕೂತಿದ್ದಾರೆ ಅನ್ನುವ ದೃಶ್ಯ ಸಾಕ್ಷ್ಯವನ್ನು ನಿಮಗೆ ಕೊಟ್ಟಿದ್ದೀವಿ. ಆಸ್ಪತ್ರೆಗೆ ದಿನಕರ್ ತೂಗುದೀಪ, ವಿಜಯಲಕ್ಷ್ಮಿ, ನಟ ದರ್ಶನ್, ಅವರ ಪುತ್ರ ವಿನೀಶ್ ಎಲ್ಲರೂ ಕೂಡ ಬಂದಿದ್ದರು. ನಟ ದರ್ಶನ್ ಅವರನ್ನು ಪುತ್ರ ವಿನೀಶ್ ತನ್ನ ಹೆಗಲ ಮೇಲೆ ಕೈ ಇಟ್ಸ್ಕೊಂಡು ಕರ್ಕೊಂಡು ಬರ್ತಾರೆ. ನೋಡಿ ದೃಶ್ಯಗಳು ನೋಡ್ತಾ ಇದ್ದೀರಿ. ಈಗ ಹೊರಗಡೆ ಬರೋದು ನಟ ದರ್ಶನ್ನು ಪುತ್ರ ವಿನೀಶ್ ಜೊತೆಗೆ ಹೊರಗಡೆ ಬಂದರು. ಹೊರಗಡೆ ಬರ್ತಾ ಇದ್ದಂಗೆ ಆಮೇಲೆ ವಿಜಯಲಕ್ಷ್ಮಿ ಬಂದರು. ವಿಜಯಲಕ್ಷ್ಮಿ ಅವರು ನೇರವಾಗಿ ಕಾರ್ ಹತ್ತಿದ್ದಾರೆ. ಅಂದರೆ ಒಂದೇ ಕಾರಲ್ಲಿ 9399 ಕಾರ್ ಏನಿದೆ ಆ ಕಾರಲ್ಲಿ ನಟ ದರ್ಶನ್ ಇದ್ದಾರೆ, ವಿಜಯಲಕ್ಷ್ಮಿ ಇದ್ದಾರೆ ಮತ್ತು ಧನ್ವೀರ್ ಅದೇ ಕಾರಲ್ಲಿದ್ದಾರೆ. ಪುತ್ರ ವಿನೀಶ್ ಮುಂದೆ ಹೋದಂಥ ಥಾರ್ನಲ್ಲಿದ್ದಾರೆ. ಮುಂದೆ ಇರುವಂಥ ಥಾರಲ್ಲಿ ಅದು ಕುಂಟ್ಕೊಂಡೇ ಬಂದಿದ್ದು ಪಾಪ. ಬೆನ್ನೋವು ಇತ್ತು, ಬೆನ್ನೋವು ಇದೆ ಅನ್ನೋದನ್ನು ಮತ್ತೆ ತೋರಿಸಿದ್ದಾರೆ. ಅದು ಕುಂಟ್ಕೊಂಡೆ ಅಂದರೆ ಮಗನ ಹೆಗಲ ಸಪೋರ್ಟನ್ನು ಪಡ್ಕೊಂಡೇ ಕುಂಟ್ಕೊಂಡೇ ನಟ ದರ್ಶನ್ ಬಂದರು. ಕುಂಟ್ಕೊಂಡೇ ಬಂದು ಕಾರನ್ನು ಹತ್ತಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗ ಅವ್ರಿಗೆ ಬೆನ್ನೋವಿಲ್ಲ, ಇದೆಲ್ಲ ನಾಟಕ ಅಲ್ಲ, ಅದೆಲ್ಲ ಹೇಳಲ್ಲ ನಾವು. ಆದರೆ ಆ ಸಿವಿಯಾರಿಟಿ, ಗಂಭೀರತೆ ಅಷ್ಟೇ ಆಗಲೇಬೇಕು, ಅರ್ಜೆಂಟು ಅಂದಿದ್ದು ಈಗ ಹೌದಾ ಅನ್ನೋ ಪ್ರಶ್ನೆಗೆ ಕಾರಣ ಆಗಿದೆ. ಯಾಕಂದ್ರೆ 48 ದಿನ ಅವರು ಸಿವಿಯರು ಗಂಭೀರ ಆಪರೇಷನ್ ಆಗಲೇಬೇಕು ಅಂತ ಹೇಳಿ 48 ದಿನ ಕಳೆದೇ ಬಿಡ್ತು. 48 ದಿನಗಳ ಆಸ್ಪತ್ರೆಯಲ್ಲಿದ್ದರು. ಆಯ್ತು, ಇನ್ನೇನು ಮೊನ್ನೆ ಅವರು ಸಿ ವಿ ನಾಗೇಶ್ ಅವ್ರು ಹೇಳಿದ್ರಲ್ಲ, ಆ ಪ್ರಕಾರವಾಗಿ ಡೇಟ್ ಫಿಕ್ಸ್ ಆಗಿರಬೇಕೇನೋ, ಸರ್ಜರಿ ಮಾಡ್ಕೊಂಡು ಬರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಸರ್ಜರಿಯೂ ಇಲ್ಲದೆ ಅವರು ರೇಂಜ್ ರೋವರ್ ಕಾರ್ ಹೊತ್ಕೊಂಡು ತಮ್ಮ ಹೊಸಕೆರಹಳ್ಳಿಯ ಪತ್ನಿ ನಿವಾಸಕ್ಕೆ ಹೊರಟಿದ್ದಾರೆ. ಇನ್ನು ವಿನೀಶ್ ಅವರ ಮಗನೇ ಕರ್ಕೊಂಡ್ಬಂದಿರೋದು ದರ್ಶನ್ ಕೊಲೆ ಆರೋಪಿಯನ್ನು. ಸೊ ಒಟ್ಟಾರೆಯಾಗಿ ನಟ ದರ್ಶನ್ ಕೊನೆಗೂ BJS ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬಹಳ ದಿನ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ, ಅದೆಲ್ಲ ಫಲಿಸಿದೆ. ವಿಜಯಲಕ್ಷ್ಮಿ ಅವರ ಒಂದಿಷ್ಟು ಪ್ರಾರ್ಥನೆಗಳು ಫಲಿಸಿದೆ. ಫೈನಲಿ ನಟ ದರ್ಶನ್ ಒಂದಿಷ್ಟು ದಿನಗಳ ಜೈಲು ವಾಸ, 48 ದಿನಗಳ ಆಸ್ಪತ್ರೆ ವಾಸದಿಂದ ಮುಕ್ತಿ ಪಡೆದುಕೊಂಡಿದ್ದಾರೆ.